ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರೋ ವಿಚಾರಪ್ಪ ಅಂತಂದ್ರೆ ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆ. ಸರ್ಕಾರ ಹೇಳುತ್ತೆ ಇದು ಕೇವಲ ಜಾತಿ ಗಣತಿ ಅಲ್ಲ, ನಾಟ್ ಜಸ್ಟ್ ನಂಬರ್ಸ್. ಇದು ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಯ ಒಂದು ಸಮೀಕ್ಷೆ ಅಂತಂದು, ಎಲ್ಲಾ ಜಾತಿಗಳ ಎಲ್ಲಾ ಧರ್ಮಗಳ ಸಮೀಕ್ಷೆ ಅಂತಂದು. ಸೊ ಇದರ ಕುರಿತಾಗಿ ಹಲವಾರು ಡಿಬೇಟ್ಸ್ ನಡೀತಾ ಇದಾವೆ, ಹಲವಾರು ಕಾಂಟ್ರವರ್ಸಿಗಳು ಬರ್ತಾ ಇದಾವೆ. ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇರಬೇಕಿತ್ತು, ಕಡಿಮೆ ಆಗಿದೆ. ನಮ್ಮ ಜಾತಿ ಸಂಖ್ಯೆ ತೋರಿಸಿರೋದಕ್ಕಿಂತ ಬಹಳಷ್ಟು ಗಣನೀಯವಾಗಿ ಇಲ್ಲಿ ಕಡಿಮೆ ತೋರಿಸಿದ್ದಾರೆ ಅಂತಂದು ಈ ರೀತಿ ಹಲವಾರು ಕಾಂಟ್ರವರ್ಸಿಗಳು ನಡೀತಾ ಇದಾವೆ. ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಲಿಂಗಾಯತರನ್ನ, ಒಕ್ಕಲಿಗರನ್ನ ಎದುರು ಹಾಕೊಂಡು ರಾಜ್ಯಭಾರ ಮಾಡಕ್ ಆಗುತ್ತಾ ಅಂತಂದು ಒಂದು ಪ್ರಶ್ನೆ ಕೇಳಿದ್ದಾರೆ. ಕೆಲವು ಸಂಘಟನೆಗಳ ಮುಖಂಡರು ಕೂಡ ಅವ್ರದೇ ಆದ ರೀತಿಯಲ್ಲಿ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅಥವಾ ವಿರೋಧ ಮಾಡಿದ್ದಾರೆ, ಖಂಡಿಸಿದ್ದಾರೆ. ಇವಾಗ ಈ ರೀತಿ ಹೇಳಿಕೆಗಳು ಯಾಕೆ ಬರ್ತವೆ ಅನ್ನೋದು ವಿಶ್ಲೇಷಣೆ ಮಾಡಬೇಕಂತ ನನಗನ್ನಿಸ್ತು. ಈಗ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಹೋರಾಟ ಮಾಡಿದ್ದೆ. ನಾನು ಕೂಡ ಒಂದು ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದವನಾಗಿ, ಅದು ವರ್ಗ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ನಾನು ಹೋಗಿದ್ದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋರು, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋಂಥವ್ರು, ಎಜುಕೇಟೆಡ್ ಯೂತ್ ಇವತ್ತು ರಾಜಕಾರಣಕ್ಕೆ ಬರಬೇಕು. ನಾವು ಅಭಿವೃದ್ಧಿ ಪರವಾಗಿ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ಹೋರಾಟ ಮಾಡಬೇಕು. ಪಾರ್ಲಿಮೆಂಟ್ ಇರ್ಬೋದು, ಲೆಜಿಸ್ಲೇಚರ್ ಇರ್ಬೋದು, ಅಲ್ಲಿ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಹಾಗೇನೆ ಎಲ್ಲಿ ಕುಟುಂಬ ರಾಜಕಾರಣ ಒಂದು ವ್ಯವಸ್ಥಿತವಾಗಿ ಒಂದು ದುಷ್ಟ ವ್ಯವಸ್ಥೆ ಕಟ್ಟಿರ್ತದೆ, ಪಾಳೆಗಾರಿಕೆ ಸಂಸ್ಕೃತಿ ಹುಟ್ಟಾಕಿರುತ್ತೆ, ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಹೋಗಿದ್ದೆ. ಸೊ ಆ ಕ್ಷೇತ್ರಕ್ಕೆ ಹೋದಾಗ ಸಹಜವಾಗಿ ತಮ್ಮ ನಿಂದ್ಯಾವ ಜಾತಿ, ಇದು ಜಾತಿ ಶುರು ಆಗುತ್ತೆ. ಪೊಲಿಟಿಕ್ಸ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಕಾಸ್ಟ್ ಶುರು ಆಗ್ತಾ ಹೋಯ್ತು. ಈಗ ಅದೇ ಕ್ಷೇತ್ರದಲ್ಲಿ ನಾನು ನಡೆಸಿದ ಸಮೀಕ್ಷೆ ಇರ್ಬೋದು, ಬೇರೆ ಸಮೀಕ್ಷೆನಲ್ಲಿ ವೆನ್ ಐ ವಾಸ್ ಗೇನಿಂಗ್ ಅಪ್ಪರ್ ಹ್ಯಾಂಡ್, ನಂದು ಪಾಪ್ಯುಲಾರಿಟಿ ಜಾಸ್ತಿ ಆಗಿ ಇನ್ನೇನು ಇವರಿಬ್ಬರ ಮಧ್ಯೆ ವಿನಯ್ ಕುಮಾರೇ ಗೆಲ್ಬಹುದು ಅನ್ನೋ ಪರಿಸ್ಥಿತಿ ಇದ್ದಾಗ ಇದೇ ಶಾಮನೂರು ಕುಟುಂಬದವರು CM ಸಿದ್ದರಾಮಯ್ಯ ಅವ್ರನ್ನ ಕರೆಸ್ಬಿಟ್ಟು ಅಲ್ಲಿ 2 ದಿನ ಉಳಿಸ್ಕೊಂಡು 4 ರ್ಯಾಲಿನಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡಿಸ್ತಾರೆ. ನಾನು ಬೇಕಾ, ವಿನಯ್ ಬೇಕಾ ಅಂತ ಹೇಳಿಸ್ತಾರೆ. ಅವನಿಗೆ ಹಾಕೋ ಒಂದೊಂದು ಓಟು BJP ಹೋಗುತ್ತೆ ಅಂತ ಹೇಳಿಸ್ತಾರೆ. ಸೊ ಇಲ್ಲಿ ನೀವು ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಶಾಮನೂರು ಶಿವಶಂಕರಪ್ಪನವರು ಮೊರೆ ಹೋಗಿದ್ದು ಹಿಂದುಳಿದ ನಾಯಕರಿಗೆ, ಹಾಗೂ ಅವರು ಇಷ್ಟು ವರ್ಷ ಗೆಲ್ತಾ ಬರ್ತಾ ಇರುವಂತದ್ದು ಸೋ ಕಾಲ್ಡ್ ಲೈಕ್ ಅಹಿಂದ ವೋಟ್ಸ್. ಅವ್ರ ಕ್ಷೇತ್ರದಲ್ಲಿ ಸುಮಾರು 85% ಅಹಿಂದ ವೋಟ್ಸ್ ಇದೆ. ಅವ್ರು ವೋಟ್ಸ್ ಹಾಕೋದ್ರಿಂದನೇ ಇವರು ಗೆಲ್ತಾ ಬಂದಿರೋದು. ಅವ್ರು ವೋಟ್ಸ್ ಹಾಕಿದ್ರಿಂದಲೇ ಇವತ್ತು ಇವರು ಆಗರ್ಭ ಶ್ರೀಮಂತರಾಗಿರೋಂಥದ್ದು. ಇವತ್ತು ಅವರ ಶ್ರೀಮಂತಿಕೆ ಆ ಕ್ಷೇತ್ರಗಳಿಗೇನು ಬೆನಿಫಿಟ್ ಮಾಡಿಲ್ಲ. ಅಲ್ಲಿರೋ ಸ್ಕೂಲ್ಗಳಿರ್ಬೋದು, ಹಾಸ್ಪಿಟ್ಲ್ಗಳು, ನೀವು ಎನಿ ವಿಲೇಜ್ ವಿಸಿಟ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಇವ್ರು ಯಾಕೆ ನಾವು ಆರ್ಥಿಕವಾಗಿ ಬಹಳ ಸಬಲರಾಗಿದ್ರು, ಬಹಳ ಸದೃಢರಾಗಿದ್ರು, ಆಗರ್ಭ ಶ್ರೀಮಂತರಾಗಿದ್ರು, ಹಾಗೂ ನೀವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ನೋಡ್ಕೊಂಬಂದ್ರೆ ಈ ಪ್ರಬಲ ಜಾತಿಗಳು ಅಂತಂದ್ರೆ ಅವು ಶೈಕ್ಷಣಿಕವಾಗಿ ಬಹಳ ಮುಂದುವರೆದಿರ್ತವೆ, ಆರ್ಥಿಕವಾಗಿ ಬಹಳ ಸದೃಢ ಮುಂದುವರೆದಿರ್ತವೆ, ಸಮೃದ್ಧಿ ಅವರಲ್ಲಿರುತ್ತೆ, ಹಲವಾರು ಜನ ಶ್ರೀಮಂತರಿರ್ತಾರೆ. ಯಾಕೆ ಇದು ಸಾಧ್ಯ ಆಗಿರುತ್ತೆ ಅಂತಂದ್ರೆ ಅವರಿಗೆ ಶಿಕ್ಷಣ ಮುಂಚೆಯಿಂದನೂ ಸಿಕ್ಕಿರ್ತದೆ. ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ದೀಸ್ ಕಮ್ಯುನಿಟೀಸ್. ಅಂಬೇಡ್ಕರ್ ಅವರು ಭ್ರಾತೃತ್ವ ಅಂತಂದು ಪ್ರಿಯಾಂಬಲ್ ಅಲ್ಲಿ ಸೇರಿಸ್ತಾರೆ, ಫ್ರೆಟರ್ನಿಟಿ ಅನ್ನೋದು. ಅವ್ರ ಕಾನ್ಸೆಪ್ಟ್ ಏನಾಗಿತ್ತು, ನಾವು ಅನ್ಟಚಬಿಲಿಟಿ ಅಥವಾ ಶೋಷಣೆ ಇದನ್ನು ನಾವು ನಿವಾರಿಸಬೇಕು, ಅಡ್ರೆಸ್ ಮಾಡಬೇಕು ಅನ್ನೋದಾದ್ರೆ ಯಾರು ವೆಲ್ ಆಫ್ ಇರ್ತಾರೆ, ಸಮಾಜದಲ್ಲಿ ಮುಂದುವರೆದಿರ್ತಾರೆ, ಅವರು ಇನ್ನೊಬ್ಬರನ್ನು ಮೇಲೆತ್ತಬೇಕು. ಅವರು ಇನ್ನೊಬ್ಬರನ್ನು ಸಹೋದರರಂತ ಭಾವಿಸ್ಬಿಟ್ಟು, ಸಹೋದರ ಜಾತಿಗಳು ಅಂತ ಇರ್ಬೋದು, ಸಹೋದರರು ಇರ್ಬೋದು ಅಂತಂದು ಅವ್ರನ್ನ ಆರ್ಥಿಕವಾಗಿ ಮೇಲೆತ್ತಬೇಕು, ಹಾಗೇನೆ ಪೊಲಿಟಿಕಲಿ ಮೇಲೆತ್ತಬೇಕು ಅನ್ನೋದು ಅವ್ರದ್ದೊಂದು ಸಿದ್ಧಾಂತ ಆಗಿತ್ತು. ಹಾಗಾಗಿ ಅದು ಭ್ರಾತೃತ್ವ ಅನ್ನೋದನ್ನ ಬಹಳ ಪ್ರಾಮಿನೆಂಟ್ ಆಗಿ ಇನ್ಸರ್ಟ್ ಮಾಡ್ತಾರೆ. ಇವತ್ತು ಇವರು ಅದರ ವಿರುದ್ಧ, ಅಂದ್ರೆ ಇಲ್ಲಿ ನಮಗೆ ಅನ್ಯಾಯ ಆಗಿದೆ, ನಮ್ಮ ನಂಬರ್ಸ್ ಕಡಿಮೆ ತೋರಿಸಿದ್ದಾರೆ, ನಮ್ಮ ಆಫೀಸರ್ಸಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ MLAಗಳಿಗೆ ಅನ್ಯಾಯ ಆಗ್ತಿದೆ, ನಮಗೆ ಸಿಗಬೇಕಾದ ಮಿನಿಸ್ಟರ್ಗಳು ನಮಗೆ ಸಿಗ್ತಾ ಇಲ್ಲ. ಸೊ ಈ ರೀತಿ ಯಾಕೆ ಹೇಳ್ತಾರೆ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು ಸಹಜವಾಗಿ. ಈ ರೀತಿ ಡಿಮ್ಯಾಂಡ್ ಇಡಬೇಕಾಗಿರೋರು ಶೋಷಣೆಗೆ ಒಳಗಾಗಿರೋಂಥವ್ರು, ಕಾಲ್ ತುಳಿತಕ್ಕೆ ಒಳಗಾಗಿರೋಂಥವ್ರು. ಬಟ್ ಈ ರೀತಿ ಡಿಮ್ಯಾಂಡ್ ಇಡ್ತಾ ಇರೋರು ಯಾರಪ್ಪ ಅಂತಂದ್ರೆ ಪ್ರಬಲ ವರ್ಗದವರು. ನೀವು ಎಕನಾಮಿಕ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಬರುತ್ತೆ. ಯಾರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮನ್ ಯಾರು ಇರ್ತಾರೆ, ಅವ್ರು ಎಲ್ಲಿ ಜಾಸ್ತಿ ಎಫರ್ಟ್ ಆಗ್ತಾರೆ ಅಂತಂದ್ರೆ ತಾವು ಸೃಷ್ಟಿ ಮಾಡಿರೋ ಆಸ್ತಿ, ತಾವು ಬೆಳೆಸಿರೋ ಬಿಸ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿಂದ ಲಾಸ್ ಆಗಬಾರ್ದು ಅನ್ನೋದ್ರ ಕಡೆ ಜಾಸ್ತಿ ಎಫರ್ಟ್ ಆಗ್ತಾರೆ. ಅದು ಇನ್ನೊಂದು 10 ಪಟ್ಟು ಬೆಳಿಲಿ ಅನ್ನೋ ಎಫರ್ಟ್ಗಿಂತ ಜಾಸ್ತಿ ಅದು ಲಾಸ್ ಆಗಬಾರ್ದು ಅಂತ. ಇದು ಸೈಕಾಲಜಿಕಲ್ ಬಿಹೇವಿಯರಲ್ ಎಕನಾಮಿಕ್ಸ್ ಅಲ್ಲಿ ಬರುವಂತ ಒಂದು ಸಿದ್ಧಾಂತ. ಸೊ ಹಾಗೆ ಪಾಲಿಟಿಕ್ಸ್ ನಲ್ಲಿ ಇವಾಗ ಅಧಿಕಾರದಲ್ಲಿ ಇರೋವಂಥವ್ರು, ಆಲ್ರೆಡಿ ಆಸ್ತಿ ಮಾಡಿರೋರು, ಎಲ್ಲ ಅವಕಾಶಗಳನ್ನು ತಮ್ಮ ಹತ್ರ ಕ್ರೋಢೀಕರಿಸಿ ಇಟ್ಕೊಂಡಿರೋ ಅಂತ ಕೆಲವೊಂದು ವರ್ಗಗಳು ಅವ್ರೇನ್ ಮಾಡ್ತಾರಂತಂದ್ರೆ ಇದು ಡಿಸೆಂಟ್ರಲೈಸ್ ಆಗೋಗುತ್ತೆ, ಇದು ಹಂಚಿ ಹೋಗುತ್ತೆ, ನಮ್ಮಿಂದ ಕೈ ತಪ್ಪಿ ಹೋಗುತ್ತೆ ಅನ್ನೋ ಒಂದು
ಇನ್ಸೆಕ್ಯೂರಿಟಿಯಿಂದ ಏನು ಮಾಡ್ತಾರೆ, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತಂದು ನ್ಯಾರೇಟಿವ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದು ಅದೇನೆ. ಯಾವ್ಯಾವ ವರ್ಗಗಳು ಅವರಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಚೀಫ್ ಮಿನಿಸ್ಟರ್ ಇದ್ದಿದ್ದು, ಈಗಲೂ ಕೂಡ ನೀವು ಲೆಕ್ಕ ಹಾಕಿ ಸುಮಾರು 120ರಿಂದ 130 ಕೇವಲ 2 ಜಾತಿಗಳಿಗೆ ಸೇರಿದಂಥ MLAಗಳೇ ಜಾಸ್ತಿ ಇರುವಂಥದ್ದು. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಹಂಚಿ, ಸಮಾಜ ಕಟ್ಟಬೇಕು, ಈಕ್ವಾಲಿಟಿ ಬರಬೇಕು, ಆಮೇಲೆ ಈಕ್ವಿಟಿ ಇರಬೇಕು, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದು ನಿಮ್ಮ ಮೇಲಿರುವಂಥ ಒಂದು ನೈತಿಕ ಸಾಮಾಜಿಕ ಜವಾಬ್ದಾರಿ. ಇಷ್ಟು ದಿನ ಫ್ರೂಟ್ಸ್ನ ಅನುಭವಿಸಿದೆ, ನಿಮ್ಮಿಂದ ನಾವೇನು ಕೇಳ್ತಾ ಇಲ್ಲ, ನಿಮ್ಮ ಸ್ವಂತ ಆಸ್ತಿಯಿಂದ ನಾವೇನು ಕೇಳ್ತಾ ಇಲ್ಲ. ಕಾನೂನುಬದ್ಧವಾಗಿ, ಸಂವಿಧಾನಿಕವಾಗಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕನ್ನೋದು, ಅದಕ್ಕೋಸ್ಕರ ಈ ಜಾತಿ ಗಣತಿ ಅನ್ನೋದು ಬಹಳ ಬೇಕಾದಂಥ ಒಂದು ಡೇಟಾ. ಅದು ಇಟ್ಸ್ ಎ ಫಂಡಮೆಂಟಲ್ ರಿಕ್ವೈರ್ಮೆಂಟ್. ಅದು ಗೊತ್ತಿಲ್ಲ ಅಂತಂದರೆ ನಾವು ನಮ್ಮ ಡಿಮ್ಯಾಂಡ್ನ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಶೋಷಿತ ವರ್ಗಗಳೆಲ್ಲ ಅದನ್ನು ಡಿಮ್ಯಾಂಡ್ ಕೇಳ್ತಾ ಇರೋಂಥದ್ದು. ಸೊ ಈಗ ಏನು ಒಂದು ಸಿದ್ದರಾಮಯ್ಯನವರು ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಇದು ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಆಗಬೇಕು, ಇದು ಅನುಷ್ಠಾನವೂ ಆಗಬೇಕು. ಯಾಕಂತಂದರೆ ಆ ನಂಬರ್ಸ್ಗೆ ತಕ್ಕಂತೆ ಆ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಪಾರ್ಲಿಮೆಂಟಲ್ಲಿ ಅಥವಾ ಲೆಜಿಸ್ಲೇಚರಲ್ಲಿ ಅಂತಂದರೆ ಯಾವಾಗಲೂ ಕೂಡ ಅಸಮಾನತೆ ಸದಾಕಾಲ ಇರ್ತದೆ, ಇನ್ಇಕ್ವಾಲಿಟಿ ಇದ್ದೇ ಇರ್ತದೆ. ಆಲ್ರೆಡಿ ಶ್ರೀಮಂತರಾಗಿರೋ ನಾವು ಇನ್ನೂ ಶ್ರೀಮಂತರಾಗಬೇಕು ಅಂತಂದು ಯೋಚನೆ ಮಾಡ್ತಾರೆ ಹೊರತು ಕೆಳಗಿನವ್ರನ್ನ ಬೆಳೆಸ್ಬೇಕಂತ ಯೋಚನೆ ಮಾಡಲ್ಲ. ಸೊ ಇವತ್ತು ಬಹುಶಃ ದಾವಣಗೆರೆಯಲ್ಲಿ ನನಗೆ ಟಿಕೆಟ್ ಸಿಕ್ಕಿದ್ರೆ ನಾನು ಖಂಡಿತ ಅಲ್ಲಿ MP ಆಗಿರ್ತಿದ್ದಂತೂ ನನಗೆ ಅನಿಸುತ್ತೆ. ಎಲ್ಲರೂ ಹೇಳ್ತಾರೆ ಯೂನಿವರ್ಸಲ್ ಆಗಿ, ನೀವು ಅದನ್ನು ಹೇಳಿದಿರಿ, ಕ್ಷೇತ್ರದಲ್ಲಿ ಜನಗಳು ಮಾತಾಡ್ಕೊತಾರೆ, ಎರಡೂ ಪಾರ್ಟಿನಲ್ಲಿರೋ ಲೀಡರ್ಗಳು ಕೂಡ ಹೇಳ್ತಾರೆ. ಯಾಕಂದರೆ ಸಮೀಕ್ಷೆಗಳು ಆ ರೀತಿ ಇತ್ತು. ಸೊ ಆ ಅವಕಾಶ ತಪ್ಪೋಯ್ತು ಇವಾಗ. ಹಾಗಂತಂದು ನಾನು ಸುಮ್ಮನೆ ಕೂತಿಲ್ಲ, ನೀವು ಸುಮ್ಮನೆ ಕೂತಿಲ್ಲ, ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಈಗಲಾದರೂ ನಾವು ಎಚ್ಚೆತ್ಕೋಬೇಕು. ಈ ಪರಿಸ್ಥಿತಿ ನಾವು ಸೈಲೆಂಟಾಗಿ ಇದ್ಕೊಂಡು, ಸೊ ಆ ಸಮಯದಲ್ಲಿ ಅವರ ಮಾತುಗಳನ್ನು ನಂಬಿ, ಅವರ ಭರವಸೆಗಳನ್ನು ನಂಬಿ ನಾವು ಆ್ಯಸ್ ಎ ಪಾನ್ ಅಂದರೆ ಅವ್ರ ಕೈಯಲ್ಲಿ ಕೈಗೊಂಬೆಗಳಾಗಿ ವರ್ತನೆ ಮಾಡ್ತಾ ಇದ್ದರೆ, ನಮ್ಮ ಬಿಹೇವಿಯರ್ ಇದ್ದರೆ, ನಮ್ಮ ಡಿಸಿಷನ್ಗಳು ಕೂಡ, ವೋಟ್ ಹಾಕೋ ಡಿಸಿಷನ್ ಕೂಡ ಅವ್ರ ಮಾತು ನಂಬಿ ಈ ರೀತಿ ಮುಂದುವರಿತಾ ಇದ್ದರೆ, ಈ ಜಾತಿ ಗಣತಿ ನಂಬರ್ಸ್ ನಮಗೆ ಗೊತ್ತಿದ್ರೂ ಕೂಡ ಕೇವಲ ನಂಬರ್ಸ್ ಆಗಿರುತ್ತೆ, ಅದು ನಮ್ಮ ಸ್ಟ್ರೆಂತ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಘಟನೆ ಬಹಳ ಮುಖ್ಯ. ನಮ್ಮೊಳಗೆ ಒಂದು ಜಾಗೃತಿ, ಹೊಸ ರಾಜಕೀಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟು. ನಮ್ಮೊಳಗೆ ನಾವು ಗಟ್ಟಿಯಾಗಬೇಕು, ಸ್ವಾಭಿಮಾನ ಬೆಳೆಸ್ಕೋಬೇಕು. ಇಲ್ಲ ಅಂತಂದರೆ ಈ ಒಂದು ಅಸಮಾನತೆ ಖಂಡಿತ ಮುಂದುವರಿತದೆ, ಪ್ರತಿಭಾವಂತರಿಗೆ ಅವಕಾಶ ಸಿಗೋದಿಲ್ಲ. ಈ ರೀತಿ ಬೆಳೆದು ನಿಂತವರು, ಗಟ್ಟಿಯಾಗಿರೋರು, ಬಲಾಢ್ಯರು ಏನಿರ್ತಾರೆ, ಈ ರೀತಿ ಯಾವಾಗಲೂ ಕಂಪ್ಲೇಂಟ್ ಮಾಡಿ, ನೀವು ಎಷ್ಟಾದರೂ ಕೊಡಿ ಅವರಿಗೆ, ಈ ರೀತಿ ಯಾವಾಗಲೂ ಕೂಡ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ. ಇಟ್ ಈಸ್ ಮೋಸ್ಟ್ಲಿ ಸೈಕಾಲಜಿಕಲ್ ಇನ್ಸೆಕ್ಯೂರಿಟಿ ಇರ್ತದೆ. ಸೊ ಹಾಗಾಗಿ ಇದನ್ನು ನಾವೆಲ್ಲ ಫೈಟ್ ಮಾಡಬೇಕು ಅನ್ನೋದಾದರೆ ಒಂದೇ ದಾರಿ, ಪ್ರಜಾಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಹೋರಾಟದ ಮೂಲಕ, ಸಂಘಟನೆ ಮೂಲಕ ಪಡ್ಕೋಬೇಕು. ಆ ಶಕ್ತಿ ದೇವರು ನಿಮಗೆಲ್ಲ ಕೊಡಲಿ, ನನಗೂ ಕೊಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.